ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ಬೆಂಗಳೂರಿನಲ್ಲಿ ನೆಲೆಸಿರುವಂತಹ ಒಂದು ಅಕ್ರಮ ವಿದೇಶಿ ಪ್ರಜೆಗಳೇನಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸವನ್ನ ಈಗ ಬೆಂಗಳೂರು ಪೊಲೀಸರು ಕೂಡ ಮಾಡ್ತಾ ಇರೋದು. ಕಳೆದ ಒಂದು ವಾರದಿಂದಲೂ ಕೂಡ ನಗರದಲ್ಲಿ ವಿಶೇಷ ಕಾರ್ಯಾಚರಣೆಯನ್ನ ನಡೆಸಿ ಯಾರು ಬೆಂಗಳೂರಿನಲ್ಲಿ ಇಲ್ಲಿಗಲ್ ಆಗಿ ಒಂದು ವಾಸವಾಗಿರುವಂತಹ ವಿದೇಶಿ ಪ್ರಜೆಗಳೇನಿದ್ರೆ ಅಂತವರನ್ನ ಪತ್ತೆ ಮಾಡಿ ಅವರನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನು ಕೂಡ ಈಗ ನಗರದಲ್ಲಿ ನಡೀತಾ ಇದೆ. ಹಾಗಾದ್ರೆ ಎಲ್ಲೆಲ್ಲಿ ನಡೀತಾ ಇದೆ ಮತ್ತೆ ಎಷ್ಟು ಜನ ಪತ್ತೆ ಆಗಿದ್ದಾರೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನಾನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನ ಒತ್ತಿ, ಹಾಗೂ ನಮ್ಮ ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ ಅನ್ನ ಫಾಲೋ ಮಾಡಿ. ವೀಕ್ಷಕರೇ, ಏನು ನಗರದಲ್ಲಿ ಅಕ್ರಮವಾಗಿ ವಾಸವಾಗಿರುವಂತಹ ವಿದೇಶಿ ಪ್ರಜೆಗಳೇನಿದ್ರೆ ಅವರನ್ನ ಪತ್ತೆ ಮಾಡುವಂತ ಕೆಲಸಕ್ಕೆ ಈಗ ಬೆಂಗಳೂರು ಪೊಲೀಸರು ಕೂಡ ಮುಂದಾಗಿದ್ದಾರೆ. ಯಾರು ವೀಸಾ ಮತ್ತೆ ಪಾಸ್ಪೋರ್ಟ್ ಇಲ್ಲದೆ ನಗರದಲ್ಲಿ ವಾಸವಾಗಿದ್ದಾರೆ ಮತ್ತೆ ವೀಸಾ ಹಾಗೂ ಪಾಸ್ಪೋರ್ಟ್ ಅವಧಿ ಮುಗಿದಿದ್ರು ಕೂಡ ಅಕ್ರಮವಾಗಿ ಯಾರು ನೆಲೆಸಿದ್ದಾರೆ ಅಂತವರನ್ನ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಕಾನೂನು ಕ್ರಮ ಕೈಗೊಳ್ಳುವಂತ ಕೆಲಸವನ್ನ ಈಗ ಬೆಂಗಳೂರು ಪೊಲೀಸರು ಕೂಡ ಮಾಡ್ತಾ ಇರೋದು. ಕಳೆದ ಒಂದು ವಾರದಿಂದ ನಗರದಲ್ಲಿ ಇಂಥವರನ್ನ ಪತ್ತೆಗೋಸ್ಕರ ಒಂದು ವಿಶೇಷ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಗರದ ಬಹುತೇಕ ಕಡೆಗಳಲ್ಲಿ ವಿದೇಶಿ ಪ್ರಜೆಗಳು ವಾಸವಾಗಿದ್ದಾರೆ. ಅದರಲ್ಲಿ ಕೆಲವರ ವೀಸಾ ಮತ್ತೆ ಪಾಸ್ಪೋರ್ಟ್ ಅವಧಿ ಕೂಡ ಮುಕ್ತಾಯ ಆಗಿದ್ರು ಕೂಡ ಅವರು ಇನ್ನೂ ಕೂಡ ಅಕ್ರಮವಾಗಿ ನಗರದಲ್ಲಿ ನೆಲೆಸಿರೋದು ಕೂಡ ಕಂಡು ಬರ್ತಾ ಇದೆ. ಆದ್ರಿಂದ ಅಂತವರನ್ನ ಪತ್ತೆ ಮಾಡಿ ಅವರನ್ನ ಅವರ ಮಾತೃ ದೇಶಕ್ಕೆ ಡಿಪೋರ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡಬೇಕಾಗುತ್ತೆ. ಆ ಸಲುವಾಗಿ ಈಗ ಬೆಂಗಳೂರು ನಗರದ ಸಿಸಿಬಿ ಮತ್ತೆ ಸ್ಥಳೀಯ ಪೊಲೀಸರು ಕೂಡ ನಗರದಾದ್ಯಂತ ಒಂದು ವಿಶೇಷ ಡ್ರೈವ್ ಅನ್ನು ಕೂಡ ಈಗ ಶುರು ಮಾಡಿದ್ದು. ಆ ಸಲುವಾಗಿ ಏನು ಕಳೆದ ಒಂದು ವಾರದಿಂದ ಸುಮಾರು 200 ಮಂದಿ ವಿದೇಶಿ ಪ್ರಜೆಗಳನ್ನು ಕೂಡ ಪತ್ತೆ ಮಾಡಿದ್ದಾರೆ. ಈ ಒಂದು ವಿದೇಶಿ ಪ್ರಜೆಗಳಲ್ಲಿ ಸಾಕಷ್ಟು ಮಂದಿ ಏನು ವೀಸಾ ಮತ್ತೆ ಪಾಸ್ಪೋರ್ಟ್ ಅವಧಿ ಮುಗಿದಿದ್ರು ಕೂಡ ಅವರು ಅಕ್ರಮವಾಗಿ ಭಾರತದಲ್ಲಿ ಅಂದ್ರೆ ಬೆಂಗಳೂರು ನಗರದಲ್ಲಿ ನೆಲೆಸಿರೋದು ಕೂಡ ಗೊತ್ತಾಗಿದೆ. ಈಗ ಆ 200 ಮಂದಿಯನ್ನು ಕೂಡ ಈಗ ಪೊಲೀಸರು ವಶಕ್ಕೆ ಪಡೆದು ಅವರನ್ನ ಏನು ಸಮಾಜ ಕಲ್ಯಾಣ ಇಲಾಖೆಗೆ ಸೇರಿದ ಒಂದು ಪ್ರತ್ಯೇಕ ಒಂದು ವ್ಯವಸ್ಥೆ ಅಡಿಯಲ್ಲಿ ಅವರನ್ನ ಸ್ಟೇ ಮಾಡ್ತಾ ಇದ್ದಾರೆ. ಮತ್ತೆ ಅವರಿಗೆ ದಾಖಲೆಗಳನ್ನ ಪರಿಶೀಲನೆ ಮಾಡಿ ಇವರು ಯಾವಾಗ ಬಂದಿದ್ರು ಮತ್ತೆ ಎಷ್ಟು ದಿನಗಳಿಂದ ನಗರದಲ್ಲಿ ವಾಸವಾಗಿದ್ದಾರೆ, ಇವರ ಪಾಸ್ಪೋರ್ಟ್ ಮತ್ತೆ ವೀಸಾ ಅವಧಿ ಯಾವಾಗ ಮುಕ್ತಾಯ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಂತರ ಇವರ ಬಗ್ಗೆ ಒಂದು FRR ಹೋಗಿ ಕೂಡ ಒಂದು ಮಾಹಿತಿಯನ್ನ ರವಾನೆ ಮಾಡಿ ಅವರನ್ನ ಏನು ಅವರ ಸ್ವದೇಶಕ್ಕೆ ಒಂದು ವಾಪಸ್ ಕಳಿಸೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳೇನಿದೆ ಅದರ ಬಗ್ಗೆ ಕೂಡ ಈಗ ಪರಿಶೀಲನೆ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಈ 200 ಮಂದಿಯಲ್ಲಿ ಏನು ಬಹುತೇಕ ಮಂದಿ ಬಾಂಗ್ಲಾದೇಶದಿಂದ ಬಂದಿರುವಂತಹ ಒಂದು ಅಕ್ರಮ ನಿವಾಸಿಗಳು ಕೂಡ ಇರುವಂತದ್ದು. ಮತ್ತೆ ಅದೇ ರೀತಿಯಾಗಿ ಏನು ಆಫ್ರಿಕಾ ಮತ್ತೆ ಬೇರೆ ಕಡೆಗಳಿಂದ ಏನು ಬಂದಿರುವಂತಹ ಒಂದು ಪ್ರಜೆಗಳೇನಿದ್ರೆ ಅವರು ಕೂಡ ಒಂದು ವೀಸಾ ಮತ್ತೆ ಪಾಸ್ಪೋರ್ಟ್ ಅವಧಿ ಮುಗಿದ ನಂತರವೂ ಕೂಡ ನಗರದಲ್ಲಿ ನೆಲೆಸಿರೋದು ಕೂಡ ಗೊತ್ತಾಗಿದೆ. ಈಗಾಗಲೇ ಈ 200 ಮಂದಿಯಲ್ಲಿ ಪೊಲೀಸರು ಪರಿಶೀಲನೆ ಮಾಡಿದಾಗ ಸುಮಾರು 124 ಮಂದಿ ಏನು ಬಾಂಗ್ಲಾದೇಶದಿಂದ ಬಂದಿರುವಂತಹ ಒಂದು ಅಕ್ರಮ ನಿವಾಸಿಗಳು ಕೂಡ ಇರೋದು ಕೂಡ ಗೊತ್ತಾಗಿದೆ. ಅದರಲ್ಲಿ ಪರಿಶೀಲನೆ ಮಾಡಿದಾಗ 48 ಮಂದಿ ಪುರುಷರಿದ್ದಾರೆ ಮತ್ತೆ 42 ಮಂದಿ ಮಹಿಳೆಯರು ಹಾಗೂ 34 ಜನ ಮಕ್ಕಳು ಕೂಡ ಇರೋದು ಕೂಡ ಗೊತ್ತಾಗಿದೆ. ಸದ್ಯ ಈ 124 ಜನರನ್ನು ಕೂಡ ಈಗ ಪೊಲೀಸರು ಪರಿಶೀಲನೆ ಮಾಡಿ ಅವರ ದಾಖಲಾತಿಗಳನ್ನ ಪರಿಶೀಲನೆ ಮಾಡಿದಾಗ ಸ್ಥಳೀಯವಾಗಿ ಅವರಿಗೆ ಏನು ಭಾರತದ ಒಂದು ಕೆಲವು ದಾಖಲೆಗಳನ್ನು ಕೂಡ ನೀಡೋದು ಕೂಡ ಗೊತ್ತಾಗಿದೆ. ಕೆಲವರ ಬಳಿ ಆಧಾರ್ ಕಾರ್ಡ್ ಇದ್ರೆ, ಇನ್ನು ಕೆಲವರ ಬಳಿ ಸ್ಥಳೀಯವಾಗಿ ನೀಡುವಂತಹ ಒಂದು ಬೇರೆ ಒಂದು ಗುರುತಿನ ಚೀಟಿಗಳು ಕೂಡ ಪತ್ತೆಯಾಗಿದೆ. ಸದ್ಯ ಈ ಎಲ್ಲ ಒಂದು ದಾಖಲಾತಿಗಳನ್ನ ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ಅದನ್ನ ಯಾವ ರೀತಿ ಮಾಡಿಸ್ಕೊಂಡಿದ್ರು ಮತ್ತೆ ಅದನ್ನ ಕೊಟ್ಟಂತ ವ್ಯಕ್ತಿಗಳು ಯಾರು, ಇಲಾಖೆ ಯಾರು ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಕೈಗೊಂಡಿದ್ದಾರೆ. ಈಗಾಗಲೇ ಈ 124 ಮಂದಿ ಬಾಂಗ್ಲಾದೇಶದವರು ಏನಿದ್ರೆ ಇವರು ಅಕ್ರಮವಾಗಿ ನುಸುಳಿ ಬಂದವರ ಅಥವಾ ಏನು ವೀಸಾ ಪಾಸ್ಪೋರ್ಟ್ ಅವಧಿ ಮುಗ್ದಿದ್ರು ಕೂಡ ಇವರು ಭಾರತದಲ್ಲಿ ನೆಲೆಸಿರುವಂತವರ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಆರಂಭ ಮಾಡಿದ್ದು. ಯಾರ ಬಳಿ ಒಂದು ಬಾಂಗ್ಲಾದೇಶದ ದಾಖಲಾತಿಗಳು ಇಲ್ಲದೆ ಇರುವಂತವ್ರು ಏನಿದ್ರೆ ಅಂತವ್ರು ಕೂಡ ಪತ್ತೆ ಮಾಡಿ ಅವ್ರ ಮೇಲೆ ಕೂಡ ಯಾವ ರೀತಿ ಒಂದು ಕಾನೂನು ಕ್ರಮ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಪರಿಶೀಲನಾ ಕಾರ್ಯವನ್ನ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಸದ್ಯ ಈ 124 ಜನ ಬಾಂಗ್ಲಾದೇಶಿ ಪ್ರಜೆಗಳೇನಿದ್ರೆ ಅವರ ಬಳಿ ಇರುವಂತಹ ಒಂದು ಸ್ಥಳೀಯ ದಾಖಲೆಗಳಿರ್ಬೋದು ಮತ್ತೆ ಅವರು ಬಂದಿರೋದಕ್ಕೆ ಸಂಬಂಧಪಟ್ಟಂತೆ ಏನಾದ್ರು ಏನು ಸಾಕ್ಷ್ಯಾಧಾರಗಳು ಅಂದ್ರೆ ದಾಖಲೆಗಳನ್ನ ಏನ್ ಭಾರತ ಸರ್ಕಾರ ಕೊಟ್ಟಿದೆ ಅಂತವೇನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನು ನಡೆಸಿ ಅವರನ್ನ ಪುನಃ ವಾಪಸ್ ಕಳಿಸೋದಕ್ಕೆ ಬೇಕಾದಂತಹ ಒಂದು ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಕಳೆದ ಒಂದು ವಾರದಿಂದ ಬ್ಯಾಂಗ್ಳೂರು ಸಿಟಿ ಪೊಲೀಸ್ ನಮ್ಮ ಎಲ್ಲ ಲಾ ಆ್ಯಂಡ್ ಆರ್ಡರ್ ಪೊಲೀಸ್ ಸ್ಟೇಷನ್ಸ್ ಮತ್ತು CCB ವತಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ಫಾರಿನರ್ಸ್ ಇಲ್ಲೀಗಲ್ ಯಾರು ಫಾರಿನರ್ಸ್ ಇಲ್ಲಿ ವಾಸ ಮಾಡ್ತಾ ಇದ್ದಾರೆ ಅಥವಾ ಓವರ್ ಸ್ಟೇ ಮಾಡ್ತಾ ಇದ್ದಾರೆ ಅಥವಾ ಅವ್ರ ಮೇಲೆ ಏನೋ ಕ್ರಿಮಿನಲ್ ಆ್ಯಕ್ಷನ್ ಇದೆ, ಆ ನಿಟ್ಟಿನಲ್ಲಿ ಅಂದಾಜು 200 ಪರ್ಸನ್ಸ್ ಅಂದರೆ ಇದರಲ್ಲಿ ಬೇರೆ ದೇಶದವೆಲ್ಲ ಕೆಲವರೆಲ್ಲ ಶಾಮೀಲಿದ್ದಾರೆ. ಅವ್ರ ಬಗ್ಗೆ ಸತತವಾಗಿ ಕಾರ್ಯಾಚರಣೆ ಮಾಡಿ ನಿನ್ನೆ ರಾತ್ರಿ ಒಂದು ಬೃಹತ್ ಕಾರ್ಯಾಚರಣೆ ನಮ್ಮ CCB ಅವ್ರು ಮಾಡಿದ್ದಾರೆ. ಅದರಲ್ಲಿ ಅಂದಾಜು 125 ಜನ ಸಿಕ್ಕಿದ್ದಾರೆ. ಅವ್ರದ್ದು ವೆರಿಫೈ ಮಾಡ್ತಾಯಿರೋ ಡಾಕ್ಯುಮೆಂಟ್ಸ್ ಅವ್ರು ಮೂಲತಃ ಈ ದೇಶದವ್ರು ಅಲ್ಲ. ಅದಕ್ಕೆ ಅವ್ರ ಡಾಕ್ಯುಮೆಂಟ್ಸ್ ಆಧಾರದ ಮೇಲೆ FRR ಅವ್ರಿಗೆ ಸಂಪರ್ಕಿಸಿ FRR ಕಡೆಯಿಂದ ಸಂಬಂಧಪಟ್ಟ ಇಲಾಖೆ ಏನಿದೆ ಕ್ರಮ ಲೀಗಲ್ ಇದೆ ಅದು ನಾವು ತೊಗೊಳ್ತಾ ಇದ್ದೀವಿ. ಒಟ್ಟಾಗಿ ಕಳೆದ ಅಂದಾಜು 7-10 ದಿವಸದಲ್ಲಿ 200 ಟೋಟಲ್ ಜನ
ಮೇಲೆ ನಾವು ಆ್ಯಕ್ಷನ್ ತೊಗೊಂಡಿದ್ವಿ. ಬೇರೆ ಬೇರೆ ದೇಶದವರು ಕೂಡ ಇದ್ದಾರೆ, ಎಲ್ಲ ದೇಶದವರು ಬಟ್ ಸ್ವಲ್ಪ ಜಾಸ್ತಿ ಜನ ಬಾಂಗ್ಲಾದೇಶದವರು. ಅಲ್ಲ, ಅದು ವೆರಿಫೈ ಮಾಡಬೇಕು, ಯಾಕೆಂದರೆ ಅವ್ರು ಹೇಳೋದು ಜಸ್ಟ್ ಬಂದಿದ್ದೀನಿ ಅಥವಾ ಕೆಲವರು, ಬಟ್ ಯಾವುದೂ ಆ ಥರ ದಾಖಲಾತಿಲ್ಲ. ನಾವು ಮಾಡ್ತಿರೋದು ಕ್ಲಿಯರ್ ಕಟ್ ಡಾಕ್ಯುಮೆಂಟೇಷನ್ ಆಧಾರದ ಮೇಲೆ ಇದು ನಾವು ಪ್ರೂಫ್ ಮಾಡ್ತಿರೋದು. ಪದ್ಧತಿ ಬೇರೆ ಬೇರೆ ದೇಶದ್ದು ಬೇರೆ ಇದೆ. ಆಫ್ರಿಕನ್ ಕಂಟ್ರೀಸ್ದು ಕೆಲವು ನಮಗೆ ಸಿಕ್ಕಿದ್ರೆ ಅವ್ರದ್ದು ನಾವು ಡಿಪೋಟೇಷನ್ದು ಕಾರ್ಯಾಚರಣೆ ಮಾಡ್ತಾಯಿದ್ದೀವಿ. ಆ ಪ್ರಕಾರ ಸೆಂಟರ್ಸ್ಗೆ ಕಲಿಸಿದ್ದೀವಿ. ಇಲ್ಲಿದು ಸ್ವಲ್ಪ ಸಂಖ್ಯೆ ಜಾಸ್ತಿ ಇದೆ, ಅದಕ್ಕೆ ಟೆಂಪ್ರರಿ ಡೆಪ್ಯುಟೇಷನ್ ಸೆಲ್ ನಾವು ಓಪನ್ ಮಾಡಿದ್ದೀವಿ. FRRO ಮತ್ತು ಸೋಷಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಮತ್ತು ಫ್ಯಾಮಿಲಿ ಆ್ಯಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕೂಡ ನಾವು ಇನ್ವಾಲ್ವ್ ಮಾಡಿದ್ದೀವಿ. ಸೊ ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕೆಂದರೆ ನಾವು ಕರೆಸ್ಪಾಂಡಿಂಗ್ FRRO ಮುಖಾಂತರ ಆಯಾ ದೇಶದಿಂದ ಅವ್ರದ್ದು ಡಾಕ್ಯುಮೆಂಟ್ಸ್ ಕೂಡ ಕಲೆಕ್ಟ್ ಮಾಡ್ತಾಯಿದ್ದೀವಿ. ಕಲೆಕ್ಟ್ ಮಾಡಿದ್ಮೇಲೆ ನಾವು ಕ್ರಮ ತಗೊಳ್ತೀವಿ. ಹೌದು, ಇಲ್ಲಿ ಇದ್ದಾಗ ಅವ್ರು ಇರ್ತಾರೆ, ಬಟ್ ಆಧಾರ್ ಕಾರ್ಡ್ ಮಾತ್ರ ಅಲ್ಲ, ಕೆಲವು ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದೆ. ಆ ಆಧಾರದ ಮೇಲೆ ನಾವು ಪ್ರೂಫ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ಏನು ಕೆಲಸ ಮಾಡ್ತಿದ್ರು ಮತ್ತು ಯಾವ ವೀಸನ್ ಜಾಸ್ತಿ ಬಳಸ್ಕೊಂಡು ಬಂದಿದ್ದಾರೆ ಸರ್? ಇಲ್ಲ, ಇಲ್ಲಿ ಬೇರೆ ಬೇರೆ ಇದರಲ್ಲಿ ಸದ್ಯಕ್ಕೆ ನಾವು ಅವರು ಸಿಕ್ಕಿದಾಗ ಕೆಲವು ಕನ್ಸ್ಟ್ರಕ್ಷನ್ ಸೈಟ್ಸಲ್ಲಿ ಕೆಲವು ಇದ್ದರು, ಇನ್ನು ಕೆಲವು ಬೇರೆ ಬೇರೆ ಕೆಲಸ ಮಾಡ್ತಾರೆ. ಯಾವುದು, ಯಾಕೆಂದರೆ ಸಿಕ್ಕುವಾಗ ಅವ್ರಿಗೆ ಗೊತ್ತಾಗಲ್ಲ ಏನು ಕೆಲಸ, ಅವ್ರು ನಾವು ಇನ್ಕ್ವೈರಿ ನಡೀತಾ ಇದೆ. ಮತ್ತು ಇದರಲ್ಲಿ ಮುಖ್ಯವಾಗಿ FRROದು ಏನೋ ಡಾಕ್ಯುಮೆಂಟೇಷನ್ ಅದರ ಬಗ್ಗೆ ನಾವು ವೆರಿಫೈ ಮಾಡ್ತಾಯಿದ್ದೀವಿ. ಹೌದು, ಖಂಡಿತ ಯಾಕೆಂದರೆ ಇದರ ಮೇಲೆ ಇನ್ನೂ ಹಲವಾರು ಮಾಹಿತಿ ಇದೆ, ಅದರ ಮೇಲೆ ನಾವು ಕಂಟಿನ್ಯೂ ಮಾಡ್ತೀವಿ. ಈಗಾಗಲೇ ಈ ಒಂದು ಡ್ರೈವನ್ನ ಕಾಡ್ಗೋಡಿ, ವರ್ತೂರ್ ಮತ್ತು ವೈಟ್ಫೀಲ್ಡ್ ಭಾಗದಲ್ಲಿ ಕೂಡ ಪೊಲೀಸರು ಸರ್ಚ್ ಅನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಭಾಗದಲ್ಲಿ ಒಂದು ಕೆಲವು ಬಾಂಗ್ಲಾದೇಶ ಪ್ರಜೆಗಳು ಕೂಡ ವಾಸವಾಗಿರೋದು. ಅವರ ಶೆಡ್ಗಳನ್ನ ಪರಿಶೀಲನೆ ಮಾಡಿ ಯಾವಾಗ ಬಂದಿದ್ರು ಮತ್ತೆ ಅವರಿಗೆ ಶೆಲ್ಟರ್ ಕೊಟ್ಟಿರುವಂತವ್ರು ಯಾರು ಮತ್ತೆ ಅವರ ಬಳಿ ಇರುವಂತಹ ದಾಖಲೆಗಳೇನಿದೆ ಅನ್ನೋದ್ರ ಬಗ್ಗೆ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ದಾಖಲೆಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಅವರನ್ನ ಮಾತೃ ದೇಶಕ್ಕೆ ವಾಪಸ್ ಕಳಿಸೋದ್ರ ಬಗ್ಗೆ FRRO ಅಧಿಕಾರಿಗಳ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ಅವ್ರ ಮೇಲೆ ಕೇಸ್ ಮಾಡಿ ಮತ್ತೆ ಇನ್ವೆಸ್ಟಿಗೇಷನ್ ಮಾಡಬೇಕಾ ಅಥವಾ ಅವರನ್ನ ನೇರವಾಗಿ FRROಗೆ ಅವರನ್ನ ಒಪ್ಪಿಸುವ ಮುಖಾಂತರವಾಗಿ ಅವರನ್ನ ಏನು ಅವರ ಮಾತೃ ದೇಶಗಳಿಗೆ ವಾಪಸ್ ಕಳಿಸೋದಕ್ಕೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ಕೂಡ ಈಗ ಹಿರಿಯ ಅಧಿಕಾರಿಗಳು ಚರ್ಚೆಯನ್ನು ಕೂಡ ಮಾಡ್ತಾ ಇರೋದು. ಯಾಕಂದ್ರೆ ನಗರದಲ್ಲಿ ಈ ರೀತಿ ಸಾಕಷ್ಟು ಮಂದಿ ಒಂದು ವೀಸಾ ಮತ್ತೆ ಪಾಸ್ಪೋರ್ಟ್ ಅವಧಿ ಮುಗಿದ ನಂತರವೂ ವಾಸವಾಗಿರೋದು. ಮತ್ತೆ ಇನ್ನೂ ಕೆಲವರು ಅಕ್ರಮವಾಗಿ ಏನು ಭಾರತಕ್ಕೆ ಬಂದಿರೋರು ಅವರು ನೇರವಾಗಿ ಬೆಂಗಳೂರಿಗೆ ಬಂದು ಇಲ್ಲಿ ಕೂಡ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಕೆಲವರು ಕಟ್ಟಡ ಕೆಲಸಗಳಲ್ಲಿ ನಿರ್ಮಾಣ ಕೆಲಸಗಳಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಕೆಲವರು ಬೇರೆ ಬೇರೆ ಒಂದು ಕಚೇರಿಗಳಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳಾಗಿ ಮತ್ತೆ ಬೇರೆ ಬೇರೆ ಒಂದು ಸಂಸ್ಥೆಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ಕೂಡ ಮಾಡ್ತಾ ಒಂದು ಜೀವನ ಮಾಡ್ತಿರೋದು ಕೂಡ ಪತ್ತೆ ಆಗಿದೆ. ಸದ್ಯ ಈ ಎಲ್ಲರನ್ನು ಕೂಡ ಪತ್ತೆ ಮಾಡಿ ಅವ್ರ ಮೇಲೆ ಒಂದು ಏನು ಕೇಸ್ ಮಾಡೋದಿರ್ಬೋದು ಅಥವಾ ಅವರನ್ನು ವಾಪಸ್ ಕಳಿಸೋದಕ್ಕೆ ಬೇಕಾದ ಒಂದು ಸಿದ್ಧತೆಗಳನ್ನ ಈಗ ಪೊಲೀಸ್ ಇಲಾಖೆ ಕೂಡ ಮಾಡ್ತಾ ಇದೆ. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ News 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ News 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.